ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ಸಂತೋಷ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಈ ವರ್ಷ ತಗೊಂಡಂಥ ಸಿಲ್ವರ್ಸ್ ಕಲೆಕ್ಷನ್ನು, ಈ ವರ್ಷ ಅಂದರೆ ವರಮಹಾಲಕ್ಷ್ಮಿಗೆ ಅಂತಲೇ ನಾನು ಪರ್ಟಿಕ್ಯುಲರ್ ಆಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಸಿಲ್ವರ್ನ ಪರ್ಚೇಸ್ ಮಾಡಲ್ಲ. ನನ್ನ ಹತ್ರ ಯಾವಾಗ ಸೇವಿಂಗ್ಸ್ ಇರುತ್ತೋ, ಯಾವಾಗ ನನ್ನ ಹತ್ರ ಅಮೌಂಟ್ ಇರುತ್ತೋ ಜಾಸ್ತಿ, ಆವಾಗ ಹೋಗಿ ತಕ್ಷಣನೇ ತೊಗೊಂಡ್ಬಿಡ್ತೀನಿ. ಯಾಕಂದರೆ ದುಡ್ಡು ಇಟ್ಕೊಂಡ್ರೆ ಸುಮ್ಮನೆ ಅಲ್ಲಿ ಇಲ್ಲಿ ಪೋಲಾಗುತ್ತೆ, ಬಟ್ಟೆ ತೊಗೊಳ್ಳೋದು, ಶಾಪಿಂಗ್ ಮಾಡೋದು ಇಂಥದ್ದೆಲ್ಲ ಮಾಡಿಬಿಡ್ತೀನಿ. ಸೊ ಹಂಗಾಗಿ ಯಾವಾಗ ನನ್ನ ಹತ್ರ ಅಮೌಂಟ್ ಇರುತ್ತೋ ಆವಾಗ ಹೋಗ್ಬಿಟ್ಟು ಸಿಲ್ವರ್ನ ತೊಗೊತೀನಿ. ನಾನು ಲಾಸ್ಟ್ 1 ಇಯರಿಂದ ನಾನು ಸಿಲ್ವರ್ನ ಪರ್ಚೇಸ್ ಮಾಡ್ತಾ ಇರೋದು. ಅದಕ್ಕಿಂತ ಮುಂಚೆ ನನ್ನ ಹತ್ರ ಸಿಲ್ವರ್ ಕಲೆಕ್ಷನ್ಸ್ ಅಷ್ಟಿರಲಿಲ್ಲ. ಲಾಸ್ಟ್ 1 ಇಯರಿಂದ ಲಾಸ್ಟ್ ಇಯರ್ ನಾನು ವರಮಹಾಲಕ್ಷ್ಮಿ ಮುಖವಾಡ ತಗೊಂಡು ವರಮಹಾಲಕ್ಷ್ಮಿ ಹಬ್ಬನ ಸ್ಟಾರ್ಟ್ ಮಾಡಿದ್ದು. ವರಮಹಾಲಕ್ಷ್ಮಿ ದೇವ್ರನ್ನ ಹೆಸರು ಹೇಳ್ಕೊಂಡು ನಾನು ಫಸ್ಟ್ ಸ್ಟಾರ್ಟಿಂಗ್ ತಗೊಂಡಿದ್ದು ಮುಖವಾಡ, ಅಮ್ಮನವ್ರ ಮುಖವಾಡ ತಗೊಂಡಿದ್ದು. ಅದಾದಮೇಲೆ ಒಂದಾದ್ಮೇಲೆ ಒಂದು ನಾನು ಸಿಲ್ವರ್ ಕಲೆಕ್ಷನ್ನ ಮಾಡಿದ್ದು. ಸೊ ಲಾಸ್ಟ್ ಇಯರ್ ಅಲ್ಲದೆ ಈ ವರ್ಷ ನಾನು ಏನೇನು ತಗೊಂಡೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಫಸ್ಟು ಇದು ಪಂಚಪಾತ್ರೆ ಉದ್ಧರಣ. ಏನು ಹೇಳ್ತಾರೆ? ಪಂಚಪಾತ್ರೆ ಉದ್ಧರಣ, ನನಗೂ ಗೊತ್ತಿಲ್ಲ. ಒಂದು ಪೂಜಾ ಸೆಟ್ ತಗೊಬೇಕು ವರಮಹಾಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ಭೀಮಾದಲ್ಲಿ ತಗೊಳ್ಳೋದು 92.5 ಹಾಲ್ಮಾರ್ಕ್ ಭೀಮಾ ಜ್ಯುವೆಲ್ ತೊಗೊಂಡಿರೋದಿದ್ದು. ಹೇಗಿದೆ ಕಮೆಂಟ್ ಮಾಡಿ. ಇದು ಬಂದ್ಬಿಟ್ಟು 95, ಯಾಕಂದರೆ ತುಂಬ ಹಳೇದೇನಲ್ಲ. ನಾನು ನಿಯರ್ಲಿ ಹಬ್ಬ ಇರುವಾಗ ಹೋಗಿ ತಗೊಂಡಿದ್ದು. ಎಲ್ಲನೂ ಒಂದೇ ಸಲ ಹೋಗಿ ತಗೊಂಡಿರೋದಲ್ಲ, ಒಂದೊಂದಾಗಿ ಹೇಳಿದ್ನಲ್ಲ. ನನ್ನ ಹತ್ರ ಯಾವಾಗ ಅಮೌಂಟು ಇರುತ್ತೆ, ಯಾವಾಗ ಒಂದು 10-15K ಅಮೌಂಟ್ ಈ ಥರ ಎಲ್ಲ ಸೇವಿಂಗ್ಸ್ ಎಲ್ಲ ಇರುತ್ತೆ, ಆವಾಗ ಹೋಗಿ ಒಂದೊಂದಾಗಿ ಎತ್ಕೊಂಡು ಬರೋ ಅಂಥದ್ದು. ಇದು ಬಂದು 2ರಿಂದ 98 ಗ್ರಾಮ್ಸ್ ಇದೆ. 13,000 ಆಯಿತು. ಇದು 98 ಗ್ರಾಮ್ಸ್ ಇದೆ. ನೆಕ್ಸ್ಟ್ ಬಂದು ಬೆಲ್. ತುಂಬ ಇಷ್ಟ ಆಯ್ತು ಇದು ನನಗೆ. ತುಂಬ ಇತ್ತು ಅಲ್ಲಿ ಕಲೆಕ್ಷನ್ಸ್. ಆ್ಯಕ್ಚುಲಿ ಹ್ಯಾಂಡ್ ಮೇಡ್ ಇಂಥದ್ದೆಲ್ಲ ಇತ್ತು, ಹ್ಯಾಂಟಿಕಲ್ಲು ಇತ್ತು. ನನಗೆ ಮೇಂಟೆನೆನ್ಸ್ ಈಸಿ ಆಗಿರಬೇಕು. ಸುಮ್ಮನೆ ನೋಡೋಕೆ ಚೆನ್ನಾಗಿದೆ ಅಂತ ತಗೊಳ್ಳೋಕ್ಕಿಂತ ನಮಗೆ ಮೇಂಟೆನೆನ್ಸ್ ಈಸಿ ಇರಬೇಕು, ಅಷ್ಟೇ ಚೆನ್ನಾಗಿ ಇಟ್ಕೊಬೇಕು. ಸೊ ದಟ್ ಇದು ತಗೊಂಡು. ಇದು ಬಂದು 186 ಗ್ರಾಮ್ಸ್ ಇದೆ. ನಾನು ಹೇಗೆ ಅಕ್ಯುರೇಟಾಗಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇದನ್ನು ರೀಸೆಂಟಾಗಿ ತೊಗೊಂಡಿರೋದು, 1 ಮಂತ್ ಆಗಿದೆ ಅಷ್ಟೇ ಇದನ್ನ ತಗೊಂಡು. ಬೆಲ್ಲು 186 ಗ್ರಾಮ್ಸ್ ಇದೆ. ಇದು ಬಂದು 22 or 23K ಆಯಿತು ಇದು. ನೆಕ್ಸ್ಟ್ ಬಂದು ತಟ್ಟೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ತಗೊಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಬಟ್ ಹೇಳ್ತಾರಲ್ಲ, ಎಲ್ಲದಕ್ಕೂ ಕಾಲಗಳಿಗೆ ಕೂಡಿ ಬರಬೇಕು ಅಂತ. ಇದನ್ನು ಒಂದೇ ಸಲ ತೊಗೊಂಡಿಲ್ಲ, ಸ್ವಲ್ಪನೇ ದುಡ್ಡು ಕಟ್ಟಿ ಒಂದು 30,000 20,000 ಈ ಥರ ಎಲ್ಲ ಕೊಟ್ಟು ತೊಗೊಂಡಿದ್ದು. ಇದು ಬಂದು 700 ಗ್ರಾಮ್ ಇದೆ. 750 ಏನೋ ಇದೆ ಅನಿಸುತ್ತೆ, ಮೇ ಬಿ 750 700 ಗ್ರಾಮ್ಸ್ ಏನೋ ಇದೆ. 3/4 kg ಅಷ್ಟಿದೆ ಇದು ತಟ್ಟೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 75K ಆಯಿತು. ಸಾರಿ, 75 ಅಲ್ಲ, 78,000 ಏನೋ ಆಯಿತು. ಇದು ಬಂದ್ಬಿಟ್ಟು ನಾನು 90 ರೂಪೀಸ್ ಸಿಲ್ವರ್ ರೇಟು. ಇವಾಗ ಅಷ್ಟಾಗಲ್ಲ, ತುಂಬ ಜಾಸ್ತಿ ಆಗುತ್ತೆ. ಇನ್ನೂ ಒಂದು 10,000 ಡಿಫ್ರೆನ್ಸ್ ಏನೋ ಬರುತ್ತೆ ಇವಾಗಿನ ಸಿಲ್ವರ್ ರೇಟಿಗೆ. ಬಟ್ ಇದನ್ನು ನಾನು ತಗೊಂಡಾಗ 89 ರೂಪೀಸು 90 ರೂಪೀಸು ಇತ್ತು. ಒಂದು 3-4 ಮಂತ್ಸೇ ಆಯಿತು ಇದನ್ನ ತಗೊಂಡು. ಬಟ್ ಈ ವರ್ಷಕ್ಕೆ ಇನ್ಕ್ಲೂಡ್ ಆಗುತ್ತೆ 2025ಗೆ. 2025 ಸಿಲ್ವರ್ ಕಲೆಕ್ಷನ್ನಲ್ಲಿ ಇದು ಒಂದು. ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ಹೇಳಿ, ಆಯಿತಾ? 78 ಏನು
78,000 ಆಯಿತು. ಇಷ್ಟು ನಾನು ಈ ವರ್ಷ 2025 ನಾನು ತಗೊಂಡಿರೋ ಅಂಥ ಸಿಲ್ವರ್ ಕಲೆಕ್ಷನ್ನು. ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಬಾಯ್.